ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ವಾಟ್ ಇಸ್ ದ ಫ್ಯಾಕ್ಟ್? ಈಗ RSS ಬಗ್ಗೆ ಚಕಾರ ಎತ್ತೋದು ನಿನ್ನೆ ಮೊನ್ನೆ ವಿಚಾರ ಅಲ್ಲ, ಈ ಮುಂಚೆನೂ ಕೂಡ ಬ್ಯಾನ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು, ಬ್ಯಾನ್ ಕೂಡ ಮಾಡಲಾಗಿತ್ತು, ತದನಂತರ ಅದನ್ನು ರಿವೋಕ್ ಕೂಡ ಮಾಡಲಾಗಿತ್ತು. ಆದರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಇದನ್ನು ಪ್ರಶ್ನೆ ಮಾಡಬೇಕಾ, ಅಥವಾ RSS ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಏನಾದರೂ ಚಕಾರ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಇದು ಯಾವ ಹೊಸ ರೂಪವನ್ನು ಪಡೆದುಕೊಳ್ಳುತ್ತೆ? ಪ್ರಿಯಾಂಕ್ ಖರ್ಗೆ ಅವರ ಈ ಮಾತಿಗೆ RSS ಉತ್ತರಿಸುತ್ತಾ, ಅಥವಾ ಭಾರತೀಯ ಜನತಾ ಪಕ್ಷದವ್ರು ಏನಾದರೂ ಮುಂದುವರೆದು ಮಾತನಾಡ್ತಾರಾ? ಈ ಮುಂಚೆ CT ರವಿ ಅವರೆಲ್ಲ ಮಾತನಾಡಿದ್ರು, ಅವರ ಆದಿಯಾಗಿ ಅನೇಕರು ಮಾತನಾಡಿದ್ರು, ಒಳ್ಳೆ ಕೆಲಸ ಮಾಡ್ತಾ ಇದೆ, ನಿಮ್ಮ ಗಮನ ಇಲ್ಲಲ್ಲ, ನಿಮ್ಮ ಗಮನ ರಾಜ್ಯದ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ, ಕಾನೂನನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನೀವು ಜಾಗೃತಿ ವಹಿಸ್ರಿ ಅಂತ ಹೇಳ್ತಾ ಇದ್ರು. ಈಗ ಯಾವ ಕ್ರಿಯೆ ಪ್ರತಿಕ್ರಿಯೆಗಳನ್ನು ನಿರೀಕ್ಷಿಸ್ಬೋದು? ಅಸಲಿಗೆ ಈ ವಿಚಾರ ಎಷ್ಟರ ಮಟ್ಟಿಗೆ ಪ್ರಸ್ತುತ, ಎಷ್ಟು ಸಿಗ್ನಿಫಿಕೆಂಟ್ ಅಂತ ಅನಿಸುತ್ತೆ? ಪ್ಲೀಸ್ ಗೋ ಹೆಡ್. ರಾಘವ್ ಸೂರ್ಯ, ಇದೇನು ಅನಿರೀಕ್ಷಿತ ಅನ್ನುವಂತಹದ್ದಲ್ಲ. ಇನ್ ಕೇಸ್ ಅವ್ರ ಕೈಲಿ ಗೃಹ ಇಲಾಖೆ ಹೋದ ಬಳಿಕ ಇಂತಹದ್ದೊಂದು ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವಂತಹದ್ದು ಎಕ್ಸ್ಪೆಕ್ಟ್ ಮಾಡಿದ್ದಂತಹ ವಿಚಾರನೆ. ಯಾಕಂದ್ರೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗಲೇ ಒಂದಿಷ್ಟು ವಿವರಗಳನ್ನ ಇಟ್ಕೊಂಡು, ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ RSSನ ಕೆಣಕುವಂತಹ ಕೆಲಸವನ್ನ, BJP ನಾಯಕರನ್ನ ಕೆಣಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅವರ ಬಳಿಯೇ ಗೃಹ ಇಲಾಖೆ ಇದೆ, ಹಾಗಾಗಿ ಇದು ನಿರೀಕ್ಷಿತವಾದಂತಹ ವಿಚಾರ. ಇದರ ಜೊತೆಗೆ ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗಲೇ RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಒಂದಿಷ್ಟು ಜನ, ಅಂದರೆ ಅವರ ಇಲಾಖೆಯ ನೌಕರರನ್ನೇ ಅವರು ಸಸ್ಪೆಂಡ್ ಮಾಡುವಂತಹದ್ದು, ಕಾರಣ ಕೇಳಿ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಂತಹದ್ದು. ಈಗ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಂತಹದ್ದು ನಾ ಹೇಳಿದಂತೆ ನಿರೀಕ್ಷಿತ ವಿಚಾರ. ಪ್ರಮುಖವಾಗಿ 7 ವಿಚಾರಗಳನ್ನು, ಅಂದರೆ 7 ಅಂಶಗಳನ್ನು ಇಟ್ಕೊಂಡು ಅವರು ಪತ್ರವನ್ನು ಬರೆದಿದ್ದಾರೆ. ಸಹಜವಾಗಿ ರಾಷ್ಟ್ರೀಯತೆ ಅನ್ನುವಂತಹದ್ದು, ದೇಶದ ವಿಚಾರ ಅನ್ನುವಂತಹದ್ದನ್ನು ಮಾತನಾಡುವಂತಹ ಸಂಘಟನೆಗೆ ಕಾನೂನು ಸಂವಿಧಾನ ಅನ್ನೋದ್ರ ಮೇಲೆ ಗೌರವ ಇಲ್ವಾ ಅನ್ನುವಂತಹದ್ದನ್ನು ಪರೋಕ್ಷವಾಗಿ ಕೇಳಿರುವಂತಹದ್ದು. ಆದಾಯದ ವೆಚ್ಚ ಅಂದರೆ ಒಂದು ಯಾವುದೇ ಸಂಘ ಸಂಸ್ಥೆ ಆಗಿರಲಿ ಅಥವಾ ಸಂಘಟನೆ ಆಗಿರಲಿ, ತಮ್ಮದೇ ಆದಂತಹ ಒಂದಿಷ್ಟು ಆದಾಯ ವೆಚ್ಚ, ಹೀಗೆ 10 ಹಲವು ವಿಚಾರಗಳಿರುತ್ತೆ. ಎಲ್ಲರೂ ಕೂಡ ನೋಂದಾವಣಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಮ ಸಂಸ್ಥೆ ಯಾಕೆ ನೋಂದಾವಣಿ ಮಾಡಿಲ್ಲ ಅನ್ನುವಂತಹದ್ದು, ಆದಾಯ ಎಲ್ಲಿಂದ ಬರುತ್ತೆ ಅನ್ನುವಂತಹದ್ರ ವಿವರಣೆ, ಜೊತೆಗೆ ಪಥಸಂಚಲನ ಮಾಡುವಂತಹ ವಿವರಣೆ, ಹೀಗೆ 10 ಹಲವು ವಿಚಾರಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ಹಿಂದೆಯೂ ಕೂಡ RSS ನೋಂದಾವಣಿ ಆಗಬೇಕು ಸಂಸ್ಥೆ ಅನ್ನುವಂಥ ವಿಚಾರವಾಗೂ ಕೂಡ ಒತ್ತಾಯವನ್ನ ಹಾಕಿದ್ರು. ಜೊತೆಗೆ ಪದೇ ಪದೇ ಇದು ಯಾಕೆ ನೋಂದಾವಣಿ ಆಗಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ರು. ಆದ್ರೆ ಇದೀಗ ನೇರವಾಗಿ ಪತ್ರ ಬರೆಯೋ ಮೂಲಕ ಮತ್ತೊಮ್ಮೆ RSS ನಾಯಕರನ್ನ, RSS ಸಂಘವನ್ನ ಕೆಣಕಿರುವಂತಹದ್ದು. ಇದರ ಜೊತೆಗೆ ಅವರು ಕೂಡ, ಅಂದ್ರೆ ಕಾನೂನು, ಸಂವಿಧಾನ, ಶಿಸ್ತು ಪಾಲನೆ, ಹೀಗೆ 10 ಹಲವು ವಿಚಾರಗಳನ್ನ ನಾ ಹಿಂದೆನೇ ಹೇಳಿದಂತೆ ಪ್ರಸ್ತಾಪ ಮಾಡಿರೋದ್ರಿಂದ ಇದಕ್ಕೆ RSS ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನುವಂತಹದ್ದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ದೀಪಾ. ನಿಜ, ಆ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರು ಕೇಳಬಾರ್ದು ಅಂತಲ್ಲ, ಅದೇ ಪ್ರಶ್ನೆಗಳು ಬಹುತೇಕರಿಗಿರಬಹುದು. ಮುಂದೆ ಇದಕ್ಕೆ ಯಾವ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆಗಳಾಗಬಹುದು ಅನ್ನೋದನ್ನು ಕೂಡ ನಾವು ಕುತೂಹಲದಿಂದ ಕಾಯಬೇಕಾಗತ್ತೆ. ಎಸ್.